ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೀಗ ಇದ್ದೀನಿ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿದ್ದೀನಿ. ಶ್ರೀ ಕೃಷ್ಣನ ದರ್ಶನಕ್ಕಾಗಿ ಬಂದಿದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋಂಥದ್ದು ಶ್ರೀ ಕೃಷ್ಣ ಮಠದ ರಥ. ಇದು ಶ್ರೀ ಕೃಷ್ಣ ಮಠ ಉಡುಪಿಯ ಕನಕ ಗೋಪುರ. ಕನಕದಾಸರಿಗೆ ಶ್ರೀಕೃಷ್ಣ ಹಿಂದೆ ತಿರುಗಿ ದರ್ಶನ ಕೊಟ್ಟಂಥ ಸ್ಥಳ ಇದು ಕನಕ ಗೋಪುರ. ಇಲ್ಲಿ ನೀವು ಕನಕನ ಕಿಂಡಿಯನ್ನು ನೋಡಬಹುದು. ಬನ್ನಿ ಈಗ ಕನಕನ ಕಿಂಡಿಯಿಂದ ಶ್ರೀಕೃಷ್ಣ ಕಾಣಿಸ್ತಾನ ನೋಡೋಣಂತ. ಕನಕನ ಕಿಂಡಿ ಸ್ನೇಹಿತರೆ, ನಾನೀಗ ದೇವಸ್ಥಾನದೊಳಗಡೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಬಂದೆ. ದೇವಸ್ಥಾನದೊಳಗಡೆ ವಿಡಿಯೋಗ್ರಫಿ ಅಲೋ ಇರಲ್ಲ, ನಮಗೆಲ್ಲ ಗೊತ್ತಿದೆ. ಶ್ರೀಕೃಷ್ಣನನ್ನು ನಾವು ಇಲ್ಲಿ ನವಗ್ರಹ ಕಿಟಕಿ ಅಂತ ಒಂದು ಸಣ್ಣ ಕಿಟಕಿಯಿಂದ ನೋಡ್ತೇವೆ. ನವಗ್ರಹ ಕಿಟಕಿ ಅಂದರೆ 9 ಭಾಗಗಳಾಗಿ ವಿಂಗಡಿಸಿರುವಂತಹ ಒಂದು ಸಣ್ಣ ಕಿಟಕಿ. ಅದರ ಒಳಗಡೆಯಿಂದ ನಾವು ಶ್ರೀಕೃಷ್ಣನ ದರ್ಶನ ಮಾಡೋದು. ಅದರ ಬ್ಯಾಕ್ ಸೈಡು ನಿಮಗೆ ಕನಕನ ಕಿಂಡಿ ಕಾಣಿಸುತ್ತೆ. ಇದು ರಥಬೀದಿ. ಉಡುಪಿಯ ಶ್ರೀ ಕೃಷ್ಣ ಬಾಲಕೃಷ್ಣನ ರೂಪದಲ್ಲಿ ಇಲ್ಲಿರೋದು. ಸೊ ಒಂದು ಬಾಲಕೃಷ್ಣನ ಸಣ್ಣ ವಿಗ್ರಹ, ಕೈಯಲ್ಲಿ ಬೆಣ್ಣೆಯನ್ನು ತೆಗೆಯುವಂಥ ಕಡಗೋಲಿರುತ್ತೆ. ಕಡಗೋಲು ಕೃಷ್ಣ ಅಂತ ಸಹ ಕರೀತಾರೆ. ಈ ಬಾಲಕೃಷ್ಣನ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀ ಮಧ್ವಾಚಾರ್ಯರು ದ್ವೈತ ತತ್ವವಾದವನ್ನು ಪ್ರತಿಪಾದಿಸಿದ್ದರು. ಇಲ್ಲಿ ಈ ವಿಗ್ರಹ ಮಧ್ವಾಚಾರ್ಯರಿಗೆ ಹೇಗೆ ಸಿಕ್ತು ಅನ್ನುವುದೊಂದು ಸ್ಟೋರಿ ಇದೆ. ಆ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ಕೇಳಿ. ಶ್ರೀ ಮಧ್ವಾಚಾರ್ಯರು ಸಮುದ್ರ ತೀರಕ್ಕೊಂದು ಸಲ ಸಮುದ್ರ ಸ್ನಾನಕ್ಕಾಗಿ ಹೋಗಿರ್ತಾರೆ. ಆಗ ಅಲ್ಲಿ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ದೊಡ್ಡ ಬಿರುಗಾಳಿ ಎದ್ದು ಬಿಡುತ್ತೆ. ಆ ಬಿರುಗಾಳಿನಲ್ಲಿ ಆ ಸಮುದ್ರ ತೀರದಲ್ಲಿ ದ್ವಾರಕೆಯಿಂದ ಬಂದಂತಹ ಒಂದು ದೋಣಿ ಸಿಕ್ಕಾಕ್ಕೊಂಡು ಇನ್ನೇನು ಮುಳುಗುವಂಥ ಪರಿಸ್ಥಿತಿಯಲ್ಲಿರುತ್ತೆ. ಮಧ್ವಾಚಾರ್ಯರು ವಾಸುದೇವನ ಅಂಶವಾಗಿದ್ದರಿಂದ ಮುಳುಗುತ್ತಿದ್ದ ಆ ಒಂದು ದೋಣಿಯನ್ನು ಬಿರುಗಾಳಿಯಿಂದ ಪಾರು ಮಾಡಿ ಅದನ್ನು ರಕ್ಷಿಸುತ್ತಾರೆ. ಸೊ ಆ ದೋಣಿಯಲ್ಲಿದ್ದ ವರ್ತಕ, ದ್ವಾರಕೆಯಿಂದ ಸಮುದ್ರದಲ್ಲಿ ಬಂದಂತಹ ವರ್ತಕ ಮಧ್ವಾಚಾರ್ಯರಿಗೆ, ನೀವು ನನ್ನ ದೋಣಿಯನ್ನು ರಕ್ಷಿಸಿದ್ದೀರಿ, ಹಾಗಾಗಿ ಈ ದೋಣಿಯಲ್ಲಿರುವ ಎಲ್ಲ ಒಂದು ಬೆಲೆಬಾಳುವ ವಸ್ತುಗಳನ್ನು ನಾನು ನಿಮಗೆ ಕಾಣಿಕೆಯನ್ನಾಗಿ ಕೊಡಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಮಧ್ವಾಚಾರ್ಯರು, ನೋಡಪ್ಪ, ನನಗೆ ನಿನ್ನಲ್ಲಿರುವಂಥ ಯಾವುದೇ ಬೆಲೆ ಬಾಳುವ ವಸ್ತುಗಳು ಬೇಕಾಗಿಲ್ಲ, ನಿನ್ನೆಲ್ಲ ದೋಣಿಯಲ್ಲಿರುವಂತಹ ಮಣ್ಣು ಇದೆಯಲ್ಲ, ಆ ಮಣ್ಣನ್ನು ನನಗೆ ಕೊಡು ಸಾಕು ಅಂತಾರೆ. ದೋಣಿಯಲ್ಲಿ ಮಣ್ಣು ಯಾಕಿರುತ್ತೆ ಅಂದರೆ, ಆಗಿನ ಕಾಲದಲ್ಲಿ ದೋಣಿನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ದೋಣಿಯಲ್ಲಿ ಒಳಗಡೆ ಹಿಂದೆ ಮುಂದೆ ಮಣ್ಣು ಹಾಕ್ಕೊಂಡು ಬರ್ತಿದ್ರು. ಆ ಮಣ್ಣನ್ನು ಕೊಡು ಸಾಕು ಅಂತಾರೆ. ಸರಿ, ಆ ವರ್ತಕ, ಈ ಸ್ವಾಮಿಗಳು ನನ್ನ ದೋಣಿಯಲ್ಲಿರುವ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಬಿಟ್ಟು ಮಣ್ಣನ್ನು ಯಾಕೆ ಕೇಳುತ್ತಿದ್ದಾರೆ ಎಂದು ಯೋಚಿಸಿ, ಆಯಿತು ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ, ತೆಗೆದುಕೊಳ್ಳಿ ಮಣ್ಣು ಅಂತೇಳಿ ಅಲ್ಲಿರೋ ಮಣ್ಣನ್ನು ಕೊಡ್ತಾನೆ. ಆ ಮಣ್ಣಿನಲ್ಲಿ ಈ ಬಾಲಕೃಷ್ಣನ ವಿಗ್ರಹ ಸಿಗುತ್ತೆ ಮಧ್ವಾಚಾರ್ಯರಿಗೆ. ಅದನ್ನು ಅವರು ಇಲ್ಲಿ ಉಡುಪಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಅಂದರೆ ಮಧ್ವಾಚಾರ್ಯರಿಗೆ ಆ ಮಣ್ಣಲ್ಲಿ ಶ್ರೀಕೃಷ್ಣನ ವಿಗ್ರಹ ಇತ್ತು ಅಂತ ಮೊದಲೇ ಗೊತ್ತಿರುತ್ತೆ. ಆಮೇಲೆ ಆ ಒಂದು ಬಾಲಕೃಷ್ಣನ ವಿಗ್ರಹ, ಅದಕ್ಕೊಂದು ಕಥೆ ಇದೆ. ಬಾಲಕೃಷ್ಣ ಅಂದರೆ ಕೃಷ್ಣ, ದೇವಕಿ ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದಾದಮೇಲೆ ಜೈಲಲ್ಲಿ, ಅಲ್ಲಿಂದ ಕೃಷ್ಣ ವೃಂದಾವನಕ್ಕೆ ಬಂದುಬಿಡ್ತಾನೆ. ಬಂದು ಯಶೋದೆಯ ಮಡಿಲಲ್ಲಿ ಬೆಳೆಯುತ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಶ್ರೀಕೃಷ್ಣ ದೊಡ್ಡವನಾದ ಮೇಲೆ ಒಂದು ಸಾರಿ ತನ್ನ ಹೆತ್ತ ತಾಯಿಯಾದ ದೇವಕಿಯನ್ನು ಮೀಟ್ ಆದಾಗ, ದೇವಕಿ, ಕೃಷ್ಣ, ನಿನ್ನ ಒಂದು ಬಾಲ್ಯವನ್ನು ನಾನು ನೋಡಲೇ ಇಲ್ಲ, ಸೊ ನಿನ್ನ ಬಾಲ್ಯವನ್ನು ನನಗೆ ನೋಡಬೇಕು ಅಂತ ಆಸೆ ಆಗ್ತಿದೆ. ದೇವಕಿ ಕೃಷ್ಣನಲ್ಲಿ ಕೇಳಿಕೊಂಡಾಗ, ಕೃಷ್ಣ, ಆಯ್ತಮ್ಮ, ನಿನಗೆ ನನ್ನ ಬಾಲ್ಯವನ್ನು, ನನ್ನ ಬಾಲ್ಯದ ತುಂಟಾಟಗಳನ್ನೆಲ್ಲ ನಿನಗೆ ತೋರಿಸ್ತೀನಿ ಅಂತೇಳಿ ಶ್ರೀಕೃಷ್ಣ ತನ್ನ ಬಾಲ್ಯವನ್ನು, ತನ್ನ ಬಾಲಾವತಾರವನ್ನು ತಾಳಿ ತನ್ನ ಬಾಲ್ಯದ ತನ್ನ ತುಂಟಾಟಗಳನ್ನೆಲ್ಲ ತನ್ನ ತಾಯಿ ದೇವಕಿಗೆ ತೋರಿಸ್ತಾ ಇರ್ತಾನೆ. ಇದನ್ನು ಮರೆಯಿಂದ ರುಕ್ಮಿಣಿಯೂ ಸಹ ನೋಡುತ್ತಿರ್ತಾಳೆ.
ಶ್ರೀಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿದ ರುಕ್ಮಿಣಿ ಎಷ್ಟು ಚೆನ್ನಾಗಿದೆ ಶ್ರೀಕೃಷ್ಣನ ಬಾಲ್ಯ, ಇದನ್ನು ಹೀಗೆ ರೆಕಾರ್ಡ್ ಮಾಡ್ಕೊಳ್ಬೇಕು, ಹೀಗೆ ನೋಡಬೇಕು ಅಂತೇಳಿ ವಿಶ್ವಕರ್ಮನನ್ನು ಕರೆಸಿ ಬಾಲಕೃಷ್ಣನ ವಿಗ್ರಹವನ್ನು ಮಾಡಿಕೊಡೋಕ್ಕೆ ಕೇಳ್ತಾಳೆ. ಆಗ ವಿಶ್ವಕರ್ಮ ಕಡಗೋಲು ಹಿಡ್ಕೊಂಡಿರುವಂಥ ಬಾಲಕೃಷ್ಣನ ವಿಗ್ರಹವನ್ನು ಮಾಡಿ ರುಕ್ಮಿಣಿಗೆ ಕೊಡ್ತಾರೆ. ಆ ಒಂದು ವಿಗ್ರಹವನ್ನು ರುಕ್ಮಿಣಿ ದಿನವೂ ಆರಾಧಿಸ್ತಿರ್ತಾಳೆ. ಇಲ್ಲಿ ನೋಡಿ, ಚಂದ್ರಮೌಳೀಶ್ವರ ದೇವಸ್ಥಾನ. ಶ್ರೀಕೃಷ್ಣನ ದೇವಸ್ಥಾನದ ಸುತ್ತಲೂ 8 ಅಷ್ಟಮಠಗಳಿದ್ದಾವೆ. 8 ಮಠಗಳು ಅಂದರೆ ಅಷ್ಟಮಠಗಳು. ಅದು ಯಾವುದ್ಯಾವುದಪ್ಪ ಅಂದರೆ ಶ್ರೀ ಕಾಣೆಯೂರು ಮಠ, ಆಮೇಲೆ ಶ್ರೀ ಪುತ್ತಿಗೆ ಮಠ, ಶ್ರೀ ಸೋದೆ ಮಠ, ಪೇಜಾವರ ಮಠ, ಅದಿಮಾರು ಮಠ, ಪಲಿಮಾರು ಮಠ. 8 ಮಠಗಳನ್ನು ನೀವು ಶ್ರೀಕೃಷ್ಣನ ದೇವಸ್ಥಾನದ ಸುತ್ತಲೂ ನೋಡ್ಬೋದು. ಈ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಮ್ಮೆ ಒಂದು ಮಠಕ್ಕೆ ದೇವಸ್ಥಾನದ ಮ್ಯಾನೇಜ್ಮೆಂಟನ್ನು ಕೊಡ್ತಾರೆ. ಸೊ 2 ವರ್ಷ ಒಂದು ಮಠ ದೇವಸ್ಥಾನದ ಪೂಜೆ ಪುನಸ್ಕಾರ ಎಲ್ಲ ಮ್ಯಾನೇಜ್ಮೆಂಟನ್ನು ನೋಡ್ಕೊಳ್ತೇವೆ. 2 ವರ್ಷಕ್ಕೊಂದ್ಸಲಿ ಅದು ಬದಲಾವಣೆ ಆಗುತ್ತೆ. ಆಗ ಪರ್ಯಾಯ ಉತ್ಸವ ಅಂತೇಳಿ ಮಾಡ್ತಾರೆ, ಅದು ಬದಲಾವಣೆ ಆಗೋಂಥ ಟೈಮಲ್ಲಿ. ಈಗ ಶ್ರೀಕೃಷ್ಣನ ದೇವಸ್ಥಾನದ ಮ್ಯಾನೇಜ್ಮೆಂಟನ್ನು, ಶ್ರೀಕೃಷ್ಣ ದೇವಸ್ಥಾನದ ಎಲ್ಲ ಒಂದು ವಿಧಿ ವಿಧಾನ ಪೂಜೆ ಪುನಸ್ಕಾರಗಳನ್ನು ಈಗ ನೋಡ್ಕೊಳ್ತಾ ಇರೋದು ಶ್ರೀ ಪುತ್ತಿಗೆ ಮಠ. ನೋಡಿ, ಇಲ್ಲಿ ಸೋದೆ ಮಠವನ್ನು ನೀವು ನೋಡ್ಬೋದು. ಇಲ್ಲಿ ಪುತ್ತಿಗೆ ಮಠ, ಆ ಕಡೆ ಹೋದರೆ ಪಲಿಮಾರು ಮಠ, ಅದಮಾರು ಮಠ. ಈ ಪುತ್ತಿಗೆ ಮಠದ ಇಂದ್ರಪ್ರಸ್ಥ ಗೆಸ್ಟ್ ಹೌಸಲ್ಲೇ ನಾನು ಉಳ್ಕೊಂಡಿರೋದು. ಸೊ ಸ್ಟೋರಿ ಮತ್ತೆ ಮುಂದುವರ್ಸೋಣಂತೆ. ಸುಮಾರು ವರ್ಷಗಳಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ. ದ್ವಾರಕ ಯಾವಾಗ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ, ಆಗ ಶ್ರೀಕೃಷ್ಣನ ವಿಗ್ರಹವು ಸಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಆ ಸಮುದ್ರದಲ್ಲಿ ಮುಳುಗಿ ಹೋದಂತಹ ಒಂದು ಶ್ರೀಕೃಷ್ಣನ ವಿಗ್ರಹ, ಬಾಲಕೃಷ್ಣನ ವಿಗ್ರಹ, ಆ ವರ್ತಕ ತನ್ನ ದೋಣಿಯಲ್ಲಿ ಹಾಕ್ಕೊಂಬಂದಂಥ ಮಣ್ಣಲ್ಲಿ ಬಂದಿರುತ್ತೆ. ಮಧ್ವಾಚಾರ್ಯರಿಗೆ ಮುಂಚೆನೇ ತಿಳಿದಿತ್ತು ಅಂತ ನಾವು ಅಂದ್ಕೊಳ್ಬೋದು. ಹಾಗಾಗಿ ಮಧ್ವಾಚಾರ್ಯರು ಆ ಒಂದು ದೋಣಿಯಲ್ಲಿ ಇದ್ದಂತಹ ಮಣ್ಣನ್ನು ಆ ವರ್ತಕನಿಂದ ಕೇಳಿ ಪಡೆದುಕೊಂಡು ಅದರಲ್ಲಿದ್ದಂತಹ ಶ್ರೀ ಬಾಲಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇದು ಉಡುಪಿ ಶ್ರೀಕೃಷ್ಣನ ಕತೆ, ಆ ವಿಗ್ರಹದ ಕತೆ, ಆ ವಿಗ್ರಹ ಹೇಗೆ ತಯಾರಾಯಿತು ಅನ್ನುವ ಕತೆ ನೋಡಿ. ಮೊನ್ನೆ ಜನವರಿ 18, 2024 ಉಡುಪಿ ಶ್ರೀ ಪುತ್ತಿಗೆ ಪರ್ಯಾಯೋತ್ಸವ ಅಂದರೆ ಜನವರಿ 18ನೇ ತಾರೀಕಿಂದ 2 ವರ್ಷಗಳ ಕಾಲ, ಜನವರಿ 18, 2026ವರೆಗೆ ಶ್ರೀಕೃಷ್ಣನ ದೇವಸ್ಥಾನ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಒಂದು ಮೇಂಟೆನೆನ್ಸಲ್ಲಿರುತ್ತೆ. ಸೊ ಇಲ್ಲಿ ಎದುರುಗಡೆ ನೀವು ಪೇಜಾವರ ಮಠವನ್ನು ನೋಡ್ಬೋದು. ಆ ಕಡೆ ಅಲ್ಲಿ ಒಳಗಡೆ ಹೋದರೆ ಅದಮಾರು ಮಠವನ್ನು ನೋಡ್ಬೋದು. ಪಾಲಿಮಾರು ಮಠ ಇದೆ. ಸೊ ಒಟ್ಟು ಅಷ್ಟಮಠಗಳು. ಇದು ರಥಬೀದಿ. ಉಡುಪಿ ಶ್ರೀ ಪುತ್ತಿಗೆ ಮಠದ ಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ ಸುವರ್ಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಅವರ ಶಿಷ್ಯ ಶ್ರೀ ಸುಶೀಂದ್ರ ತೀರ್ಥ. ಇದು ಕನಕನ ಕಿಂಡಿ. ಇದರ ಒಳಗಡೆಯಿಂದ ನೋಡಿದ್ರೆ ನಿಮಗೆ ಅಲ್ಲಿ ಕಾಣಿಸೋದು ನವಗ್ರಹ ಕಿಂಡಿ. ಅದರ ಒಳಗಡೆಯಿಂದ ನಾವು ಶ್ರೀಕೃಷ್ಣನನ್ನು ನೋಡೋದು. ಇಡೀ ಪ್ರಪಂಚದಲ್ಲಿ ಅತಿ ಸುಂದರವಾದ ಶ್ರೀಕೃಷ್ಣನ ವಿಗ್ರಹ ಯಾವುದಾದ್ರೂ ಇದೆ ಅಂದರೆ ಅದು ಉಡುಪಿಯ ಶ್ರೀಕೃಷ್ಣನ ವಿಗ್ರಹ. ಮಲ್ಪೆ ಬೀಚಿಗೆ ಬಂದಿದ್ದೀನಿ. ಸನ್ಸೆಟ್ ಆಗ್ತಾ ಇರೋಂಥ ಟೈಮು.
ಮಲ್ಪೆ ಬೀಚಿಗೆ ಬಂದಿದ್ದೀನಿ. ಇವತ್ತು ಸಂಡೇ ಆದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಮಲ್ಪೆ ಬೀಚಿಂದ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಬೇಕು ಅಂದ್ಕೊಂಡೆ. ಬಟ್ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋದಕ್ಕೆ ಸಂಜೆ 5:30ಗೆಲ್ಲ ಬೋಟು ಕ್ಲೋಸ್ ಆಗೋದಂತೆ. ನಾನಿಲ್ಲಿ ಬರೋ ಅಷ್ಟರಲ್ಲೇ ಟೈಮು ಆಲ್ಮೋಸ್ಟ್ 6 o'clock ಆಗೋಯಿತು. ಮಲ್ಪೆ ಬೀಚಲ್ಲಿ ಸೀ ವಾಕ್ ಅಂತೇಳಿ ಒಂದು ಮಾಡಿದ್ದಾರೆ, ನೋಡೋಣ ಬನ್ನಿ ಹೇಗಿದೆ ಅಂತ. ಇದೇ ಅದು ಸೀ ವಾಕ್. ಮಲ್ಪೆ ಬೀಚಲ್ಲಿ ಇವತ್ತು ಜನಸಾಗರ. ಸ್ಕೂಲ್ ಮಕ್ಕಳು ನೋಡಿ, ಸಂಡೇ ಆದ್ದರಿಂದ ಸ್ಕೂಲ್ ಮಕ್ಕಳೆಲ್ಲ ಬಂದು ಬೀಚಲ್ಲಿ ಗಾಡಿ ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಫಸ್ಟ್ ಫ್ಲೋಟಿಂಗ್ ಬ್ರಿಡ್ಜ್ ಅಟ್ ಮಲ್ಪೆ ಬೀಚ್. ಒಬ್ಬರಿಗೆ 150 ರೂಪಾಯಿ. ಹೊರಗಡೆ ಬನ್ನಿ ಹೇಗಿರುತ್ತೆ ನೋಡೋಣ. ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ 150 ರೂಪಾಯಿ ಒಬ್ಬರಿಗೆ ಟಿಕೆಟ್ ತೊಗೊಂಡು ಒಂದು ಲೈಫ್ ಜಾಕೆಟ್ ಕೊಡ್ತಾರೆ. ಈಗ ಲೈಫ್ ಜಾಕೆಟ್ ಹಾಕ್ಕೊಂಡು ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ರೆಡಿ. ಬನ್ನಿ ಹೋಗೋಣಂತೆ. ಈ ಥರ ಇದು ತೇಲಾಡುತ್ತೆ. ಅದ್ರ ಮೇಲೆ ನಿಲ್ಲೋದು ಸ್ವಲ್ಪ ಕಷ್ಟನೇ. ನೀರು ಬಂದಂಗೆಲ್ಲ ಇದು ಅಲ್ಲಾಡ್ತಿರುತ್ತೆ ನೋಡಿ. ಈವ್ನಿಂಗ್ ಆಗ್ತಿದೆಯಲ್ಲ, ಹಂಗಾಗಿ ಅಲೆಗಳು ದೊಡ್ಡ ಅಲೆಗಳು ಬರ್ತಾ ಇದ್ದಾವೆ. ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡ ಅಲೆ ಬರ್ತಿದೆ. ಸಿಕ್ಕಾಪಟ್ಟೆ ದೊಡ್ಡ ಅಲೆ ಇದು. ಡಾಕ್ಟರ್ ಶಂಕರ್ ವ್ಲಾಗ್ಸ್, ಡಾಕ್ಟರ್ ಶಂಕರ್ ವಿಲಾಗ್ಸ್. ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು, ಒಳ್ಳೆ ಮಜಾ ಬಂತು. ಮಲ್ಪೆ ಬೀಚಿಗೆ ಬಂದರೆ ನೀವು ಟ್ರೈ ಮಾಡಿ ಇದನ್ನು. ಸ್ನೇಹಿತರೆ, ಮಲ್ಪೆ ಬೀಚ್ ನೋಡಿದ್ರಲ್ಲ, ಸೀ ವಾಕ್ ಹೇಗಿತ್ತು ಅಂತ. ಸನ್ಸೆಟ್ ಇನ್ನೇನು ಆಗ್ತಾ ಇದೆ. ಸನ್ಸೆಟ್ಟು ತುಂಬ ಸುಂದರವಾಗಿ ಕಾಣಿಸ್ತಿದೆ. ಕ್ಯಾಮ್ರಾ ಇಲ್ಲಿ ಕಾಣಿಸ್ತಾರಂಥ ಸುಂದರ ದೃಶ್ಯನ ಹೇಗೆ ತೋರಿಸುತ್ತೋ ಗೊತ್ತಿಲ್ಲ. ಕ್ಯಾಮ್ರಾ ಮೇ ನಾಟ್ ಜಸ್ಟಿಫೈ ದಿ ವ್ಯೂ ವಾಟ್ ಐ ಆಮ್ ಸೀಯಿಂಗ್ ವಿತ್ ಮೈ ಐಸ್. ನೋಡಿ, ಓಕೆ ಸ್ನೇಹಿತರೆ, ಈಗ ಇಲ್ಲಿಂದ ಹೊರಡೋಣಂತೆ. ರೂಮ್ಗೆ ಹೋಗಿ ಇವತ್ತು ರೆಸ್ಟ್ ಮಾಡಿ ಇವತ್ತು ಇಲ್ಲೇ ಹಾಲ್ಟಾಗಿ ನಾಳೆ ಬೆಳಗ್ಗೆ ನಿಮಗೆ ಶ್ರೀ ಮಧ್ವಾಚಾರ್ಯರು ಹುಟ್ಟಿದಂತಹ ಒಂದು ಊರು ಕರ್ಕೊಂಡು ಹೋಗ್ತೀನಿ. ಶ್ರೀ ಮಧ್ವಾಚಾರ್ಯರು ಹುಟ್ಟಿದಂತಹ ಮನೆಯನ್ನು ನಿಮಗೆ ತೋರಿಸ್ತೀನಿ. ನಾಳೆ ಮತ್ತೆ ಸಿಗೋಣಂತೆ ಮತ್ತೊಂದು ವಿಡಿಯೋದಲ್ಲಿ. ಮಧ್ವಾಚಾರ್ಯರ ಮನೆ ಮತ್ತು ಅವರು ಹುಟ್ಟಿದ ಸ್ಥಳವನ್ನು, ಹುಟ್ಟಿದ ಊರನ್ನು ನೋಡೋಣಂತೆ. ನೆಕ್ಸ್ಟ್ ವಿಡಿಯೋವರೆಗೂ ನೀವೆಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.